ಯುದ್ಧ ನಿಧಾನಕ್ಕೆ ಅಮೆರಿಕವನ್ನ ಬೆನ್ನಟ್ಟತೊಡಗಿದೆ. ಅಮೆರಿಕನ್ ಸೈನಿಕರು ಸಾವು ನೋವಿಗೆ ತುತ್ತಾಗತೊಡಗಿದ್ದಾರೆ. ಈವರೆಗೆ ಅಮೆರಿಕದ 140 ಸೈನಿಕರು ಗಾಯಗೊಂಡಿದ್ದಾರೆ ಎಂದು ಅಮೆರಿಕ ಅಧಿಕೃತವಾಗಿ ತಿಳಿಸಿದೆ. ಇದರಲ್ಲಿ 8 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಅಲ್ಲದೆ 8 ಮಂದಿ ಈ ಯುದ್ಧದಲ್ಲಿ ಹತ್ಯೆಗೊಳಗಾಗಿದ್ದಾರೆ ಎಂದು ಅಮೆರಿಕ ತಿಳಿಸಿದೆ. ಅಮೆರಿಕದ ವಕ್ತಾರ ಶಾನ್ ಪಾರ್ನಲ್ ಅವರು ಈ ಮಾಹಿತಿ ನೀಡಿದ್ದಾರೆ. ಮೊದಲ 10 ದಿನಗಳಲ್ಲಿ ಒಟ್ಟು 150 ಮಂದಿ ಸೈನಿಕರಿಗೆ ಗಾಯಗಳಾಗಿತ್ತು. ಇದರಲ್ಲಿ ತೀವ್ರ ಮತ್ತು ಸಣ್ಣ ಪ್ರಮಾಣದ ಗಾಯಗಳು ಸೇರಿವೆ ಎಂದು ರಾಯ್ಟರ್ಸ್ ಸುದ್ದಿಸಂಸ್ಥೆ ವರದಿ ಮಾಡಿತ್ತು. ಈ ಮಾಹಿತಿ ಬಹಿರಂಗಗೊಂಡ ಬಳಿಕ ಇದೀಗ ಅಮೆರಿಕ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿದೆ. ತನ್ನ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾನ್ ಪ್ರತಿದಾಳಿಯನ್ನು ನಡೆಸುತ್ತಿದೆ. ಮುಖ್ಯವಾಗಿ ಅರಬ್ ರಾಷ್ಟ್ರಗಳಲ್ಲಿ ಇರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸುತ್ತಿದೆ. ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಹಾರಿಸಿ ಪ್ರತಿ ಹೋರಾಟ ಸಂಘಟಿಸಿದೆ. ಈ ದಾಳಿಯ ಮಧ್ಯೆ ಅಮೆರಿಕನ್ ಸೈನಿಕರು ಸಾವಿಗೀಡಾಗ್ತಿದ್ದಾರೆ ಮತ್ತು ಗಾಯಕ್ಕೆ ಒಳಗಾಗ್ತಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ತನ್ನ ಸೇನಾ ನೆಲೆ ಸುರಕ್ಷಿತ ಎಂದು ಅಮೆರಿಕ ಆರಂಭದಲ್ಲಿ ಭಾವಿಸಿಕೊಂಡಿತ್ತು. ಆದ್ದರಿಂದ ಈ ಭಾರೀ ಪ್ರಮಾಣದಲ್ಲಿ ಸೈನಿಕರು ದಾಳಿಗೆ ತುತ್ತಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅರಬ್ ರಾಷ್ಟ್ರಗಳ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಈ ರಾಷ್ಟ್ರಗಳ ಶತ್ರುತ್ವವನ್ನು ಕಟ್ಟಿಕೊಳ್ಬೇಕಾಗ್ತದೆ. ಅದರಿಂದ ಇರಾನ್ ಹಾಗೆ ಮಾಡದು ಅಂತ ಅಮೆರಿಕ ಭಾವಿಸಿತ್ತು. ಆದರೆ ಇರಾನ್ ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡಿತು. ಅದು ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕನ್ ಸೇನಾ ನೆಲೆಗಳನ್ನೇ ಮುಖ್ಯವಾಗಿ ಗುರಿಯಾಗಿಸಿಕೊಂಡಿತು. ಇದರಿಂದಾಗಿ ಅಮೆರಿಕನ್ ಸೈನಿಕರು ಸಾವಿಗೀಡಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಸಾವಿನ ಸಂಖ್ಯೆ 1400 ದಾಟಿದೆ. ಹತ್ಯೆಗೀಡಾದ ಸರ್ವೋಚ್ಚ ನಾಯಕ ಅಲಿ ಖಾಮ್ನೆ ಅವರ ಜಾಗಕ್ಕೆ ನೇಮಕವಾದ ಅವರ ಮಗ ಮುಸ್ತಫಾ ಖಾಮ್ನೆ ಅವರು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಎಂಬ ವರದಿ ಬಂದಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಜನರು ಭಾರಿ ಸಂಖ್ಯೆಯಲ್ಲಿ ವಲಸೆ ಹೋಗುತ್ತಿದ್ದಾರೆ. ಕಳೆದ 10 ದಿನಗಳಲ್ಲಿ 6,67,000 ಮಂದಿ ಬೇರೆಡೆಗೆ ವಲಸೆ ಹೋಗಿದ್ದಾರೆ ಎಂದು ತಿಳಿದುಬಂದಿದೆ. ಇರಾನಿನ 16 ಸಮರ ನೌಕೆಯನ್ನು ಧ್ವಂಸ ಮಾಡಿದ್ದಾಗಿ ಅಮೆರಿಕ ಹೇಳಿಕೊಂಡಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಈ ಧ್ವಂಸ ಕಾರ್ಯ ನಡೆದಿದೆ ಅಂತ ಹೇಳಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನಿನ 1200ಕ್ಕಿಂತಲೂ ಹೆಚ್ಚು ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ ಎಂದು ಇರಾನ್ ಹೇಳಿದೆ. ಇದೇ ವೇಳೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ನಿರಂತರ 3 ಗಂಟೆಗಳ ಕಾಲ ಇರಾನ್ ಕ್ಷಿಪಣಿ ದಾಳಿ ನಡೆಸಿ ಭಾರೀ ನಾಶನಷ್ಟವನ್ನು ಉಂಟು ಮಾಡಿದೆ. ಈ ದಾಳಿಯಲ್ಲಿ ನೇತನ್ಯಾಹು ಅವರ ಸಹೋದರ ಇದ್ದೋ ನೇತನ್ಯಾಹು ಹತ್ಯೆಗೀಡಾಗಿದ್ದಾರೆ ಅಂತ ಇರಾನ್ ಹೇಳಿದೆ. ನೇತನ್ಯಾಹು ಅವರ ಕುಟುಂಬವೂ ಕ್ಷಿಪಣಿ ದಾಳಿಯಲ್ಲಿ ಹತ್ಯೆಗೀಡಾಗಿದೆ ಎಂದು ಹೇಳಲಾಗಿದೆ. ಮಾತ್ರ ಅಲ್ಲ, ಇಸ್ರೇಲಿನ ರಕ್ಷಣಾ ಸಚಿವ ಮತ್ತು ತೀವ್ರ ಬಲಪಂಥೀಯ ವ್ಯಕ್ತಿ ಇಟಾಮಿರ್ ಬೆನ್ಜಿರ್ ಅವರು ಗಂಭೀರ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಇಸ್ರೇಲ್ ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ.